ಮಾಡಬೇಕು ರಾಜ್ಯ ಸರ್ಕಾರ. ಈ ಸಣ್ಣ ಪುಟ್ಟ ಗುಂಡಿಗಳಾದ್ರೂ ಮುಚ್ಚಿಸಿ, ದೊಡ್ಡ ದೊಡ್ಡ ರೋಡ್ ಮಾಡ್ದಿರೋ ಹೋಗ್ಲಿ, ಸಣ್ಣ ಪುಟ್ಟ ಗುಂಡಿ ಅದು ಮುಚ್ಚಕ್ಕ ವ್ಯವಸ್ಥೆ ಮಾಡಬೇಕು. ಮೊನ್ನೆ 3-4 ದಿನದಲ್ಲಿ ನಾವೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಪ್ರತಿಭಟನೆ ಮಾಡಿದ್ರೆ, ಅಧಿಕಾರಿಗಳಿಗೂ ನೀವು ಮೀಡಿಯಾದವ್ರು ಹೋಗಿ ಪ್ರಶ್ನೆನೂ ಕೇಳಿದ್ದಾರೆ. ಆ ಪ್ರಶ್ನೆಗೆ ಅವ್ರು ಸ್ಪಂದಿಸಿಲ್ಲ. ಆ ಕಾರಣದಿಂದ ನಾವೇ ನಿಂತು ಈ ಗುಂಡಿಗೆ ಮುಚ್ಚಂತ ಕಾರ್ಯಕ್ರಮ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಅದರಿಂದ ಯಾರು ಅಧಿಕಾರಿಗಳಾದ್ರ ಬೇಜವಾಬ್ದಾರಿತನ, ಈ ಅಧಿಕಾರಿಗಳವರೆಲ್ಲ ಬೇಜವಾಬ್ದಾರ, ಯಾರು ಡೆತ್ ಆಗ್ಯವ್ರೆ ಎಲ್ಲ ಮಾಡಿದ್ದಾರೆ ಅಂತ ನಾವು ಹೇಳಿದ್ರೆ ಅವ್ರು ಬೇಜವಾಬ್ದಾರಿ ಹೊರಿಸಿ ಇವತ್ತು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಗುಂಡಿ ಮುಚ್ಚಂತ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ, ಮುಚ್ಚಿದೀವಿ. ಅದರಿಂದ ಬಾಲ್ಯಾಪುರದಿಂದ ವಿಜಯಪುರ ರಸ್ತೆ ಕಲಿಸುವಂತ ಸ್ಟೇಟ್ ಹೈವೇ ಆಗಿರೋದ್ರಿಂದ ಈ ಅಧಿಕಾರಿಗಳು ಯಾರು ಇದನ್ನ ತಗಂತಾನೆ ಇಲ್ಲ. ರಾಜ್ಯ ಸರ್ಕಾರನು ಏನು ಸ್ಪಂದಿಸ್ತಾ ಇಲ್ಲ, ಈ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾವೇ ನಿಂತು ಸ್ವತಃ ಗುಂಡಿ ಮುಚ್ಚಂತ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಮುನಿಯಪ್ಪನವರು ಅಂತ, KH ಮುನಿಯಪ್ಪನವರು, ಅವರು ಸಹ ಇದನ್ನ ಗಮನಿಸ್ತಾ ಇಲ್ಲ, ಇದನ್ನ ಮುಚ್ಚಂತ ಕಾರ್ಯಕ್ರಮನ ಮಾಡ್ತಾ ಇಲ್ಲ. ದಯವಿಟ್ಟು ಈ ನಾವು ಮುಚ್ಚಿದೀವಿ, ಬೇರೆ ಕಡೆ ಎಲ್ಲ ಹಳ್ಳಗಳು ಬಿದ್ದಿದೆ, ಅದನ್ನ ಮುಚ್ಚಂತ ಕಾರ್ಯಕ್ರಮನ ರಾಜ್ಯ ಸರ್ಕಾರ ಸ್ಪಂದಿಸಿ ಬೇಗ ಅದನ್ನ ಕಾರ್ಯಕ್ರಮ ರೂಪಿಸ್ಬೇಕಂತ ಹೇಳಿ ನಾವು ಹೇಳ್ತಾ ಇದೀವಿ. ಅಧಿಕಾರಿಗಳಿಗೆ ವಾರ್ನಿಂಗ್ ಅಂತ ಮಾಡ್ಬೇಕು ರಾಜ್ಯ ಸರ್ಕಾರ. ಈ ಸಣ್ಣ ಪುಟ್ಟ ಗುಂಡಿಗಳಾದ್ರೂ ಮುಚ್ಚಿಸಿ, ನೀವೇನ್ ದೊಡ್ಡ ದೊಡ್ಡ ರೋಡ್ ಮಾಡ್ದಿರೋ ಹೋಗ್ಲಿ, ಸಣ್ಣ ಪುಟ್ಟ ಗುಂಡಿ ಆದ್ರೂ ಮುಚ್ಚಕ್ಕ ವ್ಯವಸ್ಥೆ ಮಾಡ್ಬೇಕು. ಸಾಲಿಡಲ್ಲ ಇಷ್ಟಕ್ಕೆ ಸಾಲ್ದು